ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಒಂದು ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಒಂದು ಕಣ್ಣೀರನ್ನು ಹಾಕಿದ ಅರ್ಜುನ್ ಜನ್ಯ ಮತ್ತು ಕುಟುಂಬ. ಹೌದು ಸ್ನೇಹಿತರೆ, ನನ್ನ ಮಗಳು ಚೆನ್ನಾಗಿ ಓದಲಿ, ಏನಾದರೂ ಸಾಧನೆಯನ್ನು ಮಾಡಿಬಿಡ್ಲಿ ಅನ್ನೋ ಮಾತನ್ನು ಒಂದು ವಿಚಾರದಲ್ಲಿಟ್ಕೊಂಡು ಒಂದು ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಓದೋಕ್ಕೆ ಅಂತ ವಿದೇಶದಲ್ಲಿ ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ಆದರೆ ಇಲ್ಲಿ ಅವ್ರ ಮಗಳು ಮಾಡಿದ್ದೇನು ಗೊತ್ತಾ? ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ. ಹೌದು ಸ್ನೇಹಿತರೆ, ಯಾಕೆ ಏನು ಮಾಡಿದ್ರು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಲೈಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರು ತುಂಬ ಒಂದು ಕಷ್ಟಗಳನ್ನು ಎದುರಿಸ್ಕೊಂಡು ಬಂದಂಥವ್ರು. ಸೊ ಯಾಕಪ್ಪ ಅಂತಂದರೆ ನಾವು ಅರ್ಜುನ್ ಜನ್ಯ ಅವರನ್ನು ಮೊದಲಿಂದನೂ ಕೂಡ ನೋಡಿದ್ದೇವೆ. ಸೊ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಸೇರಿಕೊಳ್ತಾರೆ. ಸೊ ಮನೆಯಲ್ಲಿ ತುಂಬ ಕಡು ಬಡತನ ಇರೋದ್ರಿಂದ ಸ್ವಂತವಾಗಿ ಏನನ್ನು ಖರೀದಿ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಸ್ವಂತವಾಗಿ ತಮ್ಮ ಒಂದು ಸಂಗೀತ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಒಂದು ಖರೀದಿ ಮಾಡೋಕ್ಕೆ ಒಂದು ಸಾಧ್ಯವಾಗುವುದಿಲ್ಲ. ಅಂಥ ಒಂದು ಸಮಯದಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಸೇರಿಕೊಳ್ತಾರೆ. ಸೊ ಸಂಗೀತವನ್ನು ಕಲಿಬೇಕು ಎಂಬ ಹಂಬಲ ತುಂಬಾ ಇರುತ್ತೆ. ಸೊ ಆದರೆ ಹೇಳಬೇಕಪ್ಪ ಅಂತಂದರೆ ಏನಾಗಿರುತ್ತೆ ಅಂದರೆ ಮನೆಯಲ್ಲಿ ಯಾವುದೇ ರೀತಿಯ ಸಂಗೀತದ ಒಂದು ಬ್ಯಾಕ್ಗ್ರೌಂಡ್ ಇರೋದಿಲ್ಲ ಇವ್ರ ಮನೆಯಲ್ಲಿ. ಸೊ ಅದಕ್ಕಾಗಿ ಸಂಗೀತವನ್ನು ಕಲೀಲೇಬೇಕು, ನಾನು ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಸಾಹಸ ಮಾಡಬೇಕು ಅನ್ನೋದು ಒಂದು ಹುಚ್ಚು ಇವರಲ್ಲಿ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕಾಗಿ ಒಂದು ಅಸಿಸ್ಟೆಂಟ್ ಆಗಿ ಸೇರ್ಕೊಂಡ್ಬಿಟ್ಟು ಆಮೇಲೆ ಕೆಲವೊಂದಿಷ್ಟು ವರ್ಷಗಳ ಕಾಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡಿ ಆಮೇಲೆ ಏನಾಗುತ್ತೆ ಅಪ್ಪ ಅಂತಂದರೆ ಒಂದು ಒಳ್ಳೆಯ ಪೊಸಿಷನ್ಗೆ ಬರ್ತಾರೆ. ಸೊ ಇನ್ನು ಸ್ವಂತ ಒಂದು ಮ್ಯೂಸಿಕನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲವಾರು ಬಾರಿ ಫ್ಲಾಪ್ ಆಗ್ತಾರೆ. ಸೊ ಯಾವ ರೀತಿಯಾಗಿಯಪ್ಪ ಅಂತಂದರೆ ತುಂಬಾ ಒಂದು ಫ್ಲಾಪ್ ಮೂವಿಗಳು, ಇವರ ತುಂಬಾ ಒಂದು ಮ್ಯೂಸಿಕ್ಗಳು ಫ್ಲಾಪ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದರೆ ಯಾವುದಕ್ಕೂ ಒಂದು ಎದೆಗುಂದದೆ ತಲೆ ಕೆಡಿಸ್ಕೊಳ್ಳದೆ ಸೊ ಇರಲಿ, ಏನಾಗುತ್ತೋ ಆಗಲಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು ವೀಡಿಯೋಸ್ಗಳನ್ನು ಮತ್ತೆ ಒಂದಿಷ್ಟು ಸಂಗೀತಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದಿಷ್ಟು ಸಂಗೀತಗಳು ಫ್ಲಾಪ್ ಆದರೂ ಕೂಡ ಮತ್ತೆ ಮುಂದೆ ಬಂದುಬಿಟ್ಟು ಸಂಗೀತಗಳು ತುಂಬಾ ಹಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಇಂದಿಗೆ ಯಾವ ರೀತಿಯಾಗಿ ಬಿಟ್ಟಿದೆಪ್ಪ ಅಂತಂದರೆ ಒಂದು ಅರ್ಜುನ್ ಜನ್ಯ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಿರೀಟವಿದ್ದಂತೆ. ಸೊ ಅಷ್ಟರ ಮಟ್ಟಿಗೆ ಅರ್ಜುನ್ ಜನ್ಯ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದಿದ್ದಾರೆ. ಸೊ ಕನ್ನಡ ಅಷ್ಟೇ ಅಲ್ಲದೆ ತುಂಬ ಒಂದು ತೆಲುಗು, ತಮಿಳು ಇಂಡಸ್ಟ್ರಿಯಲ್ಲೂ ಕೂಡ ಇವರದೇ ಆದ ಇವರಿಗೆ ಹೆಸರಿದೆ. ಇಂದಿಗೂ ಕೂಡ ಒಂದು ಕನ್ನಡಿಗ ಅಂತಕ್ಕಂಥದ್ದನ್ನು ಹೇಳಿಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಸೊ ಯಾಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಒಂದು ತೆಲುಗು, ತಮಿಳು, ಮಲಯಾಳಂ ಇಂಡಸ್ಟ್ರಿಯಲ್ಲೂ ಕೂಡ ತಮ್ಮದೇ ಆದ ಹೆಸರನ್ನು ಇಂದಿಗೂ ಕೂಡ ಒಂದು ಅರ್ಜುನ್ ಜನ್ಯ ಅವರು ಮಾಡಿದ್ದಾರೆ. ಸೊ ಮೊನ್ನೆಯಷ್ಟೇ 1 ಕೋಟಿಯ ಕಾರನ್ನು ಕೂಡ ತೆಗೆದುಕೊಂಡರು. ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಸೊ ಇಂತಹ ಅರ್ಜುನ್ ಜನ್ಯ ಅವರು ನನ್ನ ಮಗಳು ಏನಾದರೂ ಸಾಧನೆ ಮಾಡಲಿ, ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ, ಸೊ ನನ್ನ ಮೇಲೆ ಅವಳು ಡಿಪೆಂಡ್ ಆಗಬಾರ್ದು ಅನ್ನೋದು ಅರ್ಜುನ್ ಜನ್ಯ ಅವರ ಒಂದು ಆಸೆ ಆಗಿತ್ತು. ಸೊ ಅದಕ್ಕಾಗಿಯೇ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಓದಲು ಅಂತ ದೊಡ್ಡ ಶಾಲೆಗೆ ಸೇರಿಸಿದ್ರು. ಆದರೆ ಒಂದು ತಮ್ಮ ಮಗಳು ಮಾಡಿದ್ದೇನೆ ನೋಡಿ, ಒಂದು ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಏನಾಯಿತು, ಏನು ಮಾಡಿದ್ರು ಅಪ್ಪ ಅಂತ ಅಂದರೆ ಒಂದು ಶಾಲೆಗೆ ಅಂತ ಕಳಿಸಿದ್ರೆ ಓದಿನಲ್ಲೂ ಕೂಡ ತುಂಬ ಜಾಣೆಯಾಗಿದ್ದರು ಅರ್ಜುನ್ ಜನ್ಯ ಅವರ ಮಗಳು. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ, ಅಂತಾರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದನ್ನು ನೋಡಿದ ಅರ್ಜುನ್ ಜನ್ಯ ಮತ್ತು ಕುಟುಂಬದವರು ಒಂದು ನನ್ನ ಮಗಳು ಇಷ್ಟೊಂದು ಸಾಧನೆ ಮಾಡಿದ್ದಾಳಲ್ಲ ಅನ್ನೋ ಮಾತಿನಿಂದ ಒಂದು ಆನಂದ ಬಾಷ್ಪವನ್ನು ಹಾಕಿದ್ದಾರೆ. ಸೊ ಈ ಒಂದು ಅರ್ಜುನ್ ಜನ್ಯ ಅವರು ಮಗಳು ಮಾಡಿರೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ಒಂದು ಅರ್ಜುನ್ ಜನ್ಯ ಅವರ ಈ ಒಂದು ಸಾಧನೆ ಬಗ್ಗೆ ನಿಮಗೆ ಅನ್ನಿಸುತ್ತೆ? ಅರ್ಜುನ್ ಜನ್ಯ ಅವರು ಇಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.